ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ಸರ್, ನಮ್ಗೆ ಗೊತ್ತಾಯ್ತು ನಿಮ್ಮ ಆರ್ ಕನ್ನಡದವ್ರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದು ನನಗೆ ಗೊತ್ತು. ನಿಮ್ಗೆ ತುಂಬಾ ಕ್ಲೀನ್ ಆಗಿ ಕೇಳ್ತಾ ಇದ್ದೀನಿ ಸರ್. ಯಾಕೆ ನೀವು ಬ್ರ್ಯಾಂಡ್ ಮಾಡಿಲ್ವಾ ಬುರುಡೆ ಗ್ಯಾಂಗ್? ನಾನ್ ಮಾಡ್ತಿಲ್ಲ ಸರ್, ನಾನ್ ಮಾಡ್ತಿಲ್ಲ. ಬುರುಡೆ ಗ್ಯಾಂಗ್ ಅಂತ ಯಾಕೆ ಅದು ಬ್ರ್ಯಾಂಡ್ ಅಲ್ವಾ? ಹೋರಾಟಗಾರರು ಹೇಳ್ತಾ ಇದ್ದಾರೆ ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ, ಸರಿಯಾಗಿ ನಡೀಬೇಕು, ಕ್ಲೀನ್ ಚಿಟ್ ಕೊಡಬಾರ್ದು ಯಾರಿಗೂ. ನೋಡಿ, ನಾನು 10 ದಿನಗಳ ಕಾಲ ಎನ್ಕ್ವೈರಿಯನ್ನ ಎದುರಿಸಿ ಬಂದಂತವನು. ನನ್ನ ಅಭಿಪ್ರಾಯದಲ್ಲಿ SITಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ, ಕಮಿಟೆಡ್ ಇದ್ದಾರೆ, ಅವರಲ್ಲಿ ಒಂದು ಫೈರ್ ಇದೆ. ಆದ್ರೆ ಅವರಿಗೆ ಅಡ್ಡಗಾಲು ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು. ಇಲ್ಲಿ ದೇವಸ್ಥಾನವನ್ನ ತರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ. ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋ ಷಡ್ಯಂತ್ರದಿಂದ SITಗೆ ಹಿನ್ನಡೆ ಆಗ್ತದೆ. ಅದರ್ವೈಸ್ ನನಗೆ ತುಂಬಾ ನಂಬಿಕೆ ಇದೆ, ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ನೋಡಿ, ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ, ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಲು ಕಿತ್ತು ಅವ್ರ ಉಗುರು ಕಿತ್ರೆ ನೀನ್ ಹುಲಿ ಅಂತ ಹೇಳಿದ್ರೆ ಏನ್ ಬಂತು? ಹಂಗಾಗ್ಬಾರ್ದು. ಖಂಡಿತ ಬೀಳ್ತಾ ಇದ್ದಾರೆ, ಅದು ಆಗ್ಬಾರ್ದು ಅಂತ ಹೇಳಿ ಇವತ್ತು ಏನಾಯ್ತು, ಚಿನ್ನಯ್ಯ ಬಂದು ಚಿನ್ನಯ್ಯ ಮೇಲೆ FIR ಆಯ್ತು. ಇವತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಕಿಂಗ್ರೋಡಿ ಹೋರಾಟದ ಇತ್ತು, ಕಿಂಗ್ರೋಡಿ ಅವ್ರ ಮೇಲೂ FIR ಮಾಡಿದ್ರು, ಅರೆಸ್ಟ್ ಮಾಡಿದ್ರು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಅರೆಸ್ಟ್ ಮಾಡಿದ್ದು, ಅವ್ರನ್ನ ಗಡೀಪಾರ ಮಾಡಿದ್ದಕ್ಕೂ ಈ ಬುರುಡೆ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ತಮಗೆ ಗೊತ್ತಿರಲಿ, ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ FIR ಆಗಿಲ್ಲ. ನಾವು ಆರೋಪಿಗಳಲ್ಲ, ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ. ನನ್ ಬೇಕಾದ್ರೆ ನಾನು ತೋರಿಸ್ತೀನಿ, ನಾನೇ ಬರೆದಿದ್ದೆ. ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ. ಹಿಂಗಾಗಿ ವಿಚಾರಣೆಗೆ ಒಳಪಡಿಸಿಕೊಂಡಿದ್ದೇವೆ. ಹಿಂಗಾಗಿ ಯಾವುದೇ ಒಂದು ಷಡ್ಯಂತ್ರ ಅವರಿಗೆ ಸಿಕ್ಕಿಲ್ಲ. ಇನ್ನೂ ಬೇಕಾದ್ರೆ ಇನ್ನೂ ಅವಕಾಶ ಇದೆ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ದಯವಿಟ್ಟು ಗಿರೀಶ್ ಮಟ್ಟಣ್ಣವರಾಗ್ಲಿ, ಮಹೇಶ್ ಶೆಟ್ಟಿ ತಿಮರೋಡಿಯವರಾಗ್ಲಿ, ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ₹1 ಏನಾದರೂ ಫಾರಿನ್ ಫಂಡು, ಸ್ಟೇಟ್ ನಲ್ಲಿರೋ ಫಂಡು ದೇವಸ್ಥಾನ ಹಾಳು ಮಾಡೋದಕ್ಕೆ ಏನಾದರೂ ತಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದೀವಿ ನಾವು. ಸರ್, ತಾವು ತಿಮರೋಡಿ ಅವರು ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾನಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ನಾನು ಅವರ ಸೇವಕ ಆಗಿದ್ದೇನೆ. ಸೊ ಈಗ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಸ್ ಅನ್ನ ಈ ಬಗ್ಗೆ ಅವ್ರಿಗೆ ಹೇಳಿರುವಂತದ್ದು, ಅಲ್ಲಿ ಪ್ರಕ್ರಿಯೆ ಏನಾಯ್ತು ಅದೆಲ್ಲವೂ ತಮ್ಮ ಗಮನಕ್ಕೆ ಬಂದ ಮೇಲೆ SP ಅವರಿಗೆ ಅಲ್ಲಿನ ನೋಡಿ, ನಿಮಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ನನಗೆ ಗೊತ್ತಿದೆ. ಇಲ್ಲ, ಏನಾಗಿದೆ ಅಂತ ಹೇಳಿ ಮುಚ್ಚಿಡುವಂತದ್ದು ಏನಿಲ್ಲ. ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಇಲ್ಲ, ಮುಚ್ಚಿಡುವಂತದ್ದೇನ್ರಿ ಇದರಲ್ಲಿ? ಸಾಕಷ್ಟು ಅಲ್ಲಿ ಮಾಧ್ಯಮಗಳಿಗೆ ಎಲ್ಲರಿಗೂ ಗೊತ್ತಿದೆ. ದೆಹಲಿಯಲ್ಲಿ ತಮ್ಮ ತರ ಎಲ್ಲಾ ಮಾಧ್ಯಮಗಳು ಕೂಡ ಇದು ಗೊತ್ತಿದೆ. ಆ ನಂತರ ಇದು ತುಂಬಾ ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅದನ್ನ ನೀವು ಬಹಿರಂಗವಾಗಿ ಹೇಳಿಬಿಟ್ರೆ ಈಗ ಆಗಿದೆಯಲ್ಲ ಆ ಪರಿಸ್ಥಿತಿ ಅವಾಗಲೇ ಆಗ್ತಿತ್ತು ಅವನಿಗೆ. ದಟ್ ಈಸ್ ಡ್ಯೂ ಟು ಕಾನ್ಫಿಡೆನ್ಶಿಯಾಲಿಟಿ. ಒಂದು ಕಾನ್ಫಿಡೆನ್ಸ್ ಆಗಿ ಇಡಬೇಕು ಅಂತ ಹೇಳಿ ಮಾಡಿದ್ದನ್ನ ಗೊತ್ತಾಯ್ತಾ? ಬೇಕು ಅಂತ ಹೇಳಿ ಮುಚ್ಚಿಟ್ಟಿಲ್ಲ. ಅರ್ಥ ಆಯ್ತಾ? ಹೋಪ್ ಇಟ್ ಇಸ್ ಕ್ಲಿಯರ್. ತಮ್ಮ ಡೌಟ್ ಕ್ಲಿಯರ್ ಮಾಡಿ. ಸರ್, ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಬಂತ ಸರ್? ಅಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಏನಾದ್ರು ಹೇಳಿದ್ರ? ಪ್ರೈವೇಟ್ ಅಲ್ರಿ, ಇಟ್ ಇಸ್ PI ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಪ್ರೈವೇಟ್ ಇಂಟ್ರೆಸ್ಟ್. ಪಬ್ಲಿಕ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರ ಸರ್ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಹೇಳಿ ಇದ್ರಲ್ಲಿ ಯಾವುದು ಸಾರ್ವಜನಿಕ ನೋಡಿ, ಅದರಲ್ಲಿ ನಿಮ್ಮ ಅಡ್ವೊಕೇಟ್ ಅದ್ರ ಬಗ್ಗೆ ಏನೋ ಮಾಹಿತಿಯನ್ನ ಕೊಡ್ತಾರೆ. ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅದು ನಾಟ್ ಅ ಪ್ರೈವೇಟ್ ಇಂಟ್ರೆಸ್ಟ್. ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಹೌದು. ಏನು ಯಾವ ತರ ಆಗ್ತಾ ಇದೆ, ಏನು ಹೆಂಗೆ? ಇದು ಮುಂಚಿನ ಕೂಡ ಒಳಗಡೆ ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಮಹಾಬಳ ಶೆಟ್ಟಿ ಅನ್ನುವಂತಹ ಒಬ್ಬ ಡಾಕ್ಟರು, ಮಹಾಬಳ ಶೆಟ್ಟಿ ಅನ್ನುವಂತಹ ಪ್ರೈವೇಟ್ KS ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅವರು ಡಾಕ್ಟರು, ಪ್ರೈವೇಟ್ ಡಾಕ್ಟರ್. ಅವ್ರು ಹೇಳ್ತಾರೆ, ತಕ್ಷಣಕ್ಕೆ ಬಂದು ಹೇಳ್ತಾರೆ, ನಾನೇ 60-70 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಸೊ ವಾಟ್ ಇಸ್ ದ ಮೀನಿಂಗ್? ಒಬ್ಬ ಪ್ರೈವೇಟ್ ಡಾಕ್ಟರ್ ಅಲ್ಲಿ ಯಾಕೆ ಬರ್ತಾರೆ? ವಾಟ್ ಬಿಸ್ನೆಸ್ ಹಿ ಹ್ಯಾಸ್ ದೇರ್? ಹಿಂಗಾಗಿ ಆನಂತರ ಇದ್ರ ಬಗ್ಗೆ ಈ ಬಾಯಿ ಮಾತಿಂದ್ರೆ ಅನೇಕ ಸಮಸ್ಯೆಗಳು ಬಂತು. ಆದ್ರೆ ನೋಡಿ, ಅಯ್ಯಪ್ಪ ಅನ್ನೋರು ಕೂಡ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಿ ಇದರಿಂದ ಆನಂತರ ಇನ್ನೊಬ್ಬ ಬಸವಣ್ಣಪ್ಪ ಅಂತ ಮೋಸ್ಟ್ಲಿ ಬಂದಿರ್ಬೇಕಿಲ್ಲ, ದಯವಿಟ್ಟು ಅವ್ರ ಜೊತೆಗೂ ಮಾತಾಡಿ. ಮಿಸ್ಸಿಂಗ್ ಫ್ರಮ್ ಹಾಸ್ಪಿಟಲ್, ಘಟಪ್ರಭಾ ಹಾಸ್ಪಿಟಲ್ ಬೆಳಗಾವ್. ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ಆಸ್ಪತ್ರೆಗೆ, ನಮ್ಮ ಅಪ್ಪ ಎಲ್ಲಿ ಅಂತ ಇದ್ರೆ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು, ಮಿಸ್ಸಿಂಗು. ಆ ನಂತರ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಹೌದು ಕರ್ಕೊಂಡು ಹೋಗಿದ್ವಿ, ಅಲ್ಲಿಂದ ಮಿಸ್ಸಿಂಗು.
ಸೊ ಏನಾಗ್ತಾ ಇದೆ ಇಲ್ಲಿ? ಸೊ ಒಂದು ಸಂಶಯನ ನಾನು ವ್ಯಕ್ತಪಡಿಸಿದ್ದೇನೆ. ಅದ್ರ ಬಗ್ಗೆ SIT ಅವರು ಕೂಡ ಗಮನ ಹರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಸರ್. ಪಾಯಿಂಟ್ ಆಫ್ ವ್ಯೂ ಏನು ನಾನು ಸರ್. ನಮ್ಗೆ ಗೊತ್ತಾಯ್ತು ನಿಮ್ಮ ಆರ್ ಕನ್ನಡದವರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದು ನನಗೆ ಗೊತ್ತು. ಬ್ರ್ಯಾಂಡಿಂಗ್ ಅಗೇನ್ ಆಯ್ತು. ನಾನು ನಿಮ್ಮನ್ನ ತುಂಬಾ ಕ್ಲೀನ್ ಆಗಿ ಕೇಳ್ತಾ ಇದ್ದೀನಿ ಸರ್. ಯಾಕೆ ನೀವು ಬ್ರ್ಯಾಂಡ್ ಮಾಡಿಲ್ವಾ? ಬುರುಡೆ ಗ್ಯಾಂಗ್ ನಾನ್ ಮಾಡ್ತಿಲ್ಲ ಸರ್, ನಾನ್ ಮಾಡ್ತಿಲ್ಲ. ಬುರುಡೆ ಗ್ಯಾಂಗ್ ಅಂತ ಯಾಕೆ ಅದು ಬ್ರ್ಯಾಂಡ್ ಅಲ್ವಾ? ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದೀನಿ ಅಂದಾಗ ಅದು ಬ್ರ್ಯಾಂಡ್ ಮಾಡೋದು ಬಿಡಿ ನೀವು. ಬ್ರ್ಯಾಂಡ್ ಬುರುಡೆ ಗ್ಯಾಂಗ್ ಮಾಡೋದು ಈಗ ಯಾಕೆ? ಬ್ರ್ಯಾಂಡ್ ಈಗ ಮಾಡೋದು ಕೇಳಿ. ನಿಮ್ಮನ್ನ ಕೇಳ್ತಿರೋದು ಬೇರೆ ರೀತಿಯ ವ್ಯಾಖ್ಯಾನ ಅಲ್ಲ. ನಾನು ಬ್ರ್ಯಾಂಡ್ ಸರ್ ನಾನು ಟಿವಿ ಚಾನಲ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ಹೌದಾ? ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಮುಚ್ಚಿಟ್ಟಿರುವಂತ ಹುನ್ನಾರ ಅಂತ ಹೇಳ್ತಿದ್ದಾರೆ. ಸರ್ ಆಲ್ರೆಡಿ ನಾನು ಹೇಳಿದ್ನಲ್ಲ. ಅಲ್ಲ ಸರ್, ಈಗ ಒಬ್ಬ ವ್ಯಕ್ತಿ ಅಲ್ಲಿ ಧರ್ಮಸ್ಥಳ ಅಂದ್ಕೊಳ್ಳೇನೆ ಹೆದರಿ ಬಿಡ್ತಾರೆ. ಅಂತ ವ್ಯಕ್ತಿನ ನಾವು ಮೀಡಿಯಾ ಮುಂದೆ ತೋರಿಸುದಾ? ಜೀವಂತ ಇರ್ತಾನ ಅವನು? ರಹಸ್ಯವಾಗಿ ಯಾಕೆ ಇಟ್ಕೊಂಡಿದ್ದು ಅಂತ ಪರ್ಮನೆಂಟ್ ಆಗಿ ಏನು ರಹಸ್ಯ ಇಟ್ಕೊಳ್ಳಿಲ್ಲ. ಸೊ ಆ ಕಾರಣಕ್ಕೆ ಜೀವ ಭಯ ಇತ್ತು. ಜೀವ ಭಯ ಇರೋದಕ್ಕೆ ಹೇಳಿಲ್ಲ ಇಷ್ಟೇ. ದಟ್ಸ್ ವೆರಿ ಸಿಂಪಲ್. ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು